ನಮಸ್ತೆ ನನ್ನ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಅಡಿಕೆ ಮರಗಳಿಗೆ ಔಷಧಿಯನ್ನು ಯಾಕೆ ಸಿಂಪಡಿಸಬೇಕು, ಸಿಂಪಡಿಸೋದ್ರಿಂದ ಆಗ್ತಕ್ಕಂಥ ಲಾಭಗಳೇನು, ಸಿಂಪಡಿಸದೇ ಇದ್ದರೆ ಆಗ್ತಕ್ಕಂಥ ನಷ್ಟಗಳೇನು, ರೈತರು ಪ್ರಕೃತಿ ಯಾವ ರೀತಿ ನಮಗೆ ತೊಂದರೆ ಮಾಡ್ತಿರುತ್ತೋ ಅದ್ರ ವಿರುದ್ಧ ನಾವು ಹೋರಾಡಲಿಲ್ಲ ಅಂದರೆ ನಮ್ಮನ್ನು ನಷ್ಟಕ್ಕೆ ಈಡು ಮಾಡುತ್ತೆ ಅನ್ನೋ ವಿಚಾರವನ್ನು ನಾನಿವತ್ತು ತಿಳಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅಡಿಕೆ ಬೆಳೆಗಾರರು ಹೆಚ್ಚಾಗ್ಬಿಟ್ಟಿದ್ದಾರೆ. ತುಂಬ ಜನ ರೈತರು ಹೆಚ್ಚಾಗ್ಬಿಟ್ಟಿದ್ದಾರೆ. 1 ಎಕರೆ ಇರೋರು ಅಡಿಕೆ ತೋಟ ಕಟ್ತಾ ಇದ್ದಾರೆ, 10 ಎಕರೆ ಇರೋರು ಅಡಿಕೆ ತೋಟ ಕಟ್ತಾ ಇದ್ದಾರೆ. ಈಗ ನಾವು ಯಾವುದೇ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾ ಹೋದಾಗ ಅದು ವೈರಸ್ ಆಗಿ ಪರಿಣಮಿಸುತ್ತೆ. ವೈರಸ್ ಆಗಿ ಪರಿಣಮಿಸಿದಾಗ ಅದಕ್ಕೆ ಕೆಲವೊಂದು ಕಾಯಿಲೆಗಳು ಬರ್ತಾ ಹೋಗ್ತವೆ ಸ್ನೇಹಿತರೆ. ಕಾಯಿಲೆಗಳು ಬಂದಾಗ ನಾವು ಅದಕ್ಕೆ ಸರಿಯಾದ ರೀತಿಯ ಮೆಡಿಸನ್ನನ್ನು ಕೊಡಲಿಲ್ಲ ಅಂದರೆ ನಮ್ಮನ್ನು ನಷ್ಟಕ್ಕೆ ದೂಡುತ್ತೆ. ಹಾಗಾಗಿ ನಾವು ಒಂದು 3-4 ವರ್ಷದ ಅಡಿಕೆ ಮರಗಳಾಗಿದ್ದರೆ ಖಂಡಿತವಾಗಿ ವರ್ಷಕ್ಕೆ ಒಮ್ಮೆ ಇಲ್ಲ 2 ಬಾರಿ ಔಷಧಿಯನ್ನು ಬೇಸಿಗೆ ಸಮಯದಲ್ಲಿ ಮಾಡಿದರೆ ತುಂಬ ಉತ್ತಮ. ಯಾಕೆ ಅಂದರೆ ಬೇಸಿಗೆ ಸಮಯದಲ್ಲಿ ನಮಗೆ ಆಗ್ತಕ್ಕಂಥ ಸಮಸ್ಯೆಗಳೇನೆಂದರೆ ನೀರಿನ ಕೊರತೆ ಇರುತ್ತೆ. ಆ ನೀರಿನ ಕೊರತೆ ಇದ್ದಾಗ ನುಸಿ ಅಟ್ಯಾಕ್ ಆಗುತ್ತೆ. ಆ ನುಸಿ ಅಟ್ಯಾಕ್ ಆದಾಗ ಆ ಗಿಡ ಏನಾಗುತ್ತೆ, ಕೆಂಪು ಬಣ್ಣಕ್ಕೆ, ಅರಿಶಿನ ಬಣ್ಣಕ್ಕೆ, ಅದೇ ರೀತಿ ಹಳದಿ ಬಣ್ಣಕ್ಕೆ, ಈ ರೀತಿ ತಿರುಗಿ ಅದು ಕೊಳೆ ರೋಗ ಬಿದ್ದು ಗಿಡ ಹಾಳಾಗೋಗುತ್ತೆ. ಇದರಿಂದ ತಡೆಗಟ್ಟಬೇಕು. ಇರ್ತಕ್ಕಂಥ ನೀರನ್ನು ನೀಟಾಗಿ ಮೇಂಟೈನ್ ಮಾಡಿ ಒಮ್ಮೆ ಇಲ್ಲ 2 ಬಾರಿ ಔಷಧಿಯನ್ನು ಹೊಡೆದ್ರೆ ಆ ರೋಗವನ್ನು ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಫಸಲು ಬಿಡ್ತಕ್ಕಂಥ ಅಡಿಕೆ ಮರಗಳಿಗೆ ಖಂಡಿತವಾಗಿಯೂ ನಾವು ವರ್ಷಕ್ಕೆ 2-3 ಬಾರಿ ಔಷಧಿಯನ್ನು ಸಿಂಪಡಿಸಬೇಕಾಗುತ್ತೆ. ಔಷಧಿಯನ್ನು ಎಲ್ಲಿ ತಗೋಬೇಕು ಅಂದರೆ ಉತ್ತಮವಾದ ಅನುಭವ ಇರ್ತಕ್ಕಂಥ ಫರ್ಟಿಲೈಸರ್ಸ್ ಹತ್ರ ಹೋಗ್ಬಿಟ್ಟು, ನಮ್ಮ ಅಡಿಕೆ ತೋಟ ಈ ರೀತಿ ಇದೆ, ಈ ರೀತಿ ಗೊನೆ ಹೊಡೆದಿದೆ, ನಮ್ಮ ಗೊನೆಗಳು ಬತ್ತಿ ಹೋಗ್ತಾ ಇದ್ದಾವೆ, ಹಿಡಿದಿರ್ತಕ್ಕಂಥ ಹಳ್ಳು ಡ್ರಾಪ್ ಆಗ್ತಾ ಇದೆ, ಹಿಡಿದಿರ್ತಕ್ಕಂಥ ಗೊನೆಯಲ್ಲಿ 2-3 ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಅಡಿಕೆ ಸಿಗ್ತಾ ಇದೆ, ತುಂಬ ಪ್ರಮಾಣದಲ್ಲಿ ಅಡಿಕೆ ಸಿಗ್ತಾ ಇಲ್ಲ, ನಾನು ಗೊಬ್ಬರ ಹಾಕಿದ್ದೀನಿ, ನೀರು ಬಿಟ್ಟಿದ್ದೀನಿ, ಎಲ್ಲ ರೀತಿಯ ಆಹಾರವನ್ನು ಅದಕ್ಕೆ ಕೊಟ್ಟರೂ ಕೂಡ ಅದು ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇಲ್ಲ ಅಂತ ನಾವೆಲ್ಲ ಕೇಳಿದಾಗ ಅನುಭವ ಇರ್ತಕ್ಕಂಥ ಫರ್ಟಿಲೈಸರ್ಸು ನಮಗೆ ಔಷಧಿಯನ್ನು ಕೊಡ್ತಾರೆ. ಅದನ್ನು ತಂದುಬಿಟ್ಟು ನಾವು ಸಿಂಪಡಿಸ್ಬೇಕಾಗುತ್ತೆ. ನೋಡಿ, ಪ್ರಥಮ ಹಂತ ಹೊಟ್ಟೆ ಆದಾಗ ಒಂದು ಸರಿ, ಗೊನೆಗಳೆಲ್ಲ ಒಡೆದಾಗ ಒಂದು ಸರಿ, ಇನ್ನೊಂದು ತುಂಬ ದೊಡ್ಡ ಕೊಯ್ಲು ಬೀಳೋ ಗೊನೆಗಳು ಬಂದಿರ್ತಾವಲ್ಲ ಆಗ ನೋಡಿ, ನಮಗೆ ವರ್ಷದಲ್ಲಿ 4 ಬಾರಿ ಅಡಿಕೆಯನ್ನು ಕಟಾವು ಮಾಡ್ತೀವಿ. ಆ 4 ಹಂತದಲ್ಲಿ ಒಂಬಾಳೆ ಹೊಡಿತಾವಲ್ಲ ಆ ಹಂತದಲ್ಲಿ ನಾವು ಔಷಧಿಯನ್ನು ಸಿಂಪಡಿಸ್ಬೇಕು. ಸಾಧ್ಯ ಇಲ್ಲ ಅಂದರೆ 2 ಬಾರಿ ಆದರೂ ನಾವು ಔಷಧಿಯನ್ನು ಸಿಂಪಡಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಔಷಧಿಗೆ ಏನು ಖರ್ಚು ಬರೋದಿಲ್ಲ. 1 ಎಕರೆಗೆ 3,000-5 ಸಾವಿರ ಖರ್ಚು ಔಷಧಿಗೆ ಬರುತ್ತೆ. ಔಷಧಿ ಸಿಂಪಡಿಸೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸ್ವಂತಕ್ಕೆ 13,000-14 ಸಾವಿರಕ್ಕೆ ಸ್ಪೇರ್ ಸಿಗ್ತವೆ. ಸ್ವಂತಕ್ಕೆ ತೊಗೊಂಡ್ರೆ, ಇಲ್ಲ ನಿಮ್ಮ ಸ್ನೇಹಿತರು ಇರ್ತಂದರೆ ಔಷಧಿ ಒಂದೇ ಖರ್ಚು ಬರೋದು ನಿಮಗೆ. ಖಂಡಿತವಾಗಿಯೂ ಈ ಕೆಲಸವನ್ನು ಚಾಚು ತಪ್ಪದೆ ಮಾಡಿ. ನೀವು ಖರ್ಚು ಮಾಡ್ತಕ್ಕಂಥ 10-15 ಸಾವಿರ ನಿಮ್ಮ ತೋಟ ಮುಂದೆ ರಿಸಲ್ಟಲ್ಲಿ 50 ಸಾವಿರ ಲಾಭ ಮಾಡಿಕೊಡುತ್ತೆ. ಯಾಕೆ ಮಾಡಬಾರ್ದು? ರೈತರು ಇವತ್ತು ಪ್ರಕೃತಿ ನಮಗೆ ಎಷ್ಟು ಸಮಸ್ಯೆಗಳನ್ನು ಉದ್ಭವಿಸುತ್ತೆ ಅಂದರೆ ಅದಕ್ಕೆಲ್ಲ ಮುಖ್ಯ ಕಾರಣ ರೈತರಾಗಿರ್ತೀವಿ. ಯಾಕಂದರೆ ಒಂದೇ ಬೆಳೆಯನ್ನು ಅತಿ ಹೆಚ್ಚು ಬೆಳೆದಾಗ ಅದು ವೈರಸ್ ಆಗಿ ಪರಿಣಮಿಸಿ ರೋಗಗಳು ಗಿಡಗಳಿಗೆ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಅಂಥ ಸಮಯದಲ್ಲಿ ನಾವು ಮೆಡಿಸನ್ ಹಾಕಲೇ ಇಲ್ಲ ಅಂದರೆ ನಮ್ಮನ್ನು ನಷ್ಟಕ್ಕೆ ತಳ್ತದೆ ಅಂತ ನಾನು ತಿಳಿಸಿದ್ದೇನೆ. ನೋಡಿ, ಇದರ ಜೊತೆಗೆ ನೀವು ನೀರಿನ ಪೂರೈಕೆಯನ್ನು ತಾವುಗಳು ಬೇಸಿಗೆ ಸಮಯ ಆಗಿರೋದ್ರಿಂದ ಅಚ್ಚುಕಟ್ಟಾಗಿ ನೋಡಬೇಕು. ಬಡ್ಡೆಗೆ ನೀಟಾಗಿ ಡ್ರಿಪ್ ಬಿಟ್ಟಿದ್ದೀನಿ ಅನ್ನೋದು ಅಷ್ಟೇ ಅಲ್ಲ, ಹೋಗ್ತಾ ಇದೆಯೋ ಇಲ್ವೋ, ಕಟ್ಕೊಂಡಿದೆಯೋ ಇಲ್ವೋ, ಅರ್ಗುಮೂಲೆ ಎಲ್ಲ ನೀಟಾಗಿ ನೆನೀತಾ ಇದೆಯೋ ಇಲ್ವೋ, ಇರ್ತಕ್ಕಂಥ ನೀರಲ್ಲೇ ಅಂತರ್ಜಲ ಮಟ್ಟ ಕುಸಿತಾ ಇದೆ, ಕೆಲವೊಂದು ಕಡೆ ಇರ್ತಕ್ಕಂಥ ನೀರನ್ನೇ ಅಚ್ಚುಕಟ್ಟಾಗಿ ನಾವು ನೋಡ್ಕೋಬೇಕು. ಈ ಎಲ್ಲ ವಿಚಾರಗಳ ಜೊತೆಗೆ ರೈತನಾದವನು ನಾವು ವರ್ಷ ಪೂರ್ತಿ ಅದಕ್ಕೆ ಗೊಬ್ಬರದ ಪೂರೈಕೆ, ನೀರಿನ ಪೂರೈಕೆ, ಔಷಧಿಯ ಪೂರೈಕೆ, ಬೇಸಾಯದ ಪೂರೈಕೆ ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿರ್ತೇವೆ ಸ್ನೇಹಿತರೆ. ನಮಗೆ ಉತ್ತಮವಾಗಿ ರಿಸಲ್ಟ್ ಖಂಡಿತವಾಗಿಯೂ ಬರುತ್ತೆ. ಇವೆಲ್ಲನೂ ಮಾಡ್ದಂಗೆ ಇದ್ರಾಗ 2-3 ಮಾಡಿ 2-3 ಬಿಟ್ಟಾಗ ರಿಸಲ್ಟ್ ಕೂಡ ಅದೇ ರೀತಿ ಇರುತ್ತೆ. ಪ್ರತಿಯೊಬ್ಬ ರೈತನೂ ಕೂಡ ಔಷಧಿಯನ್ನು ಸಿಂಪಡಿಸಿ. ಖಂಡಿತವಾಗಿಯೂ ಮಾಡಿಲ್ಲ ಇಂದಿನ ವರ್ಷಗಳಲ್ಲಿ ಅಂದರೆ ಇಲ್ಲಿಂದ ಇತ್ಲಾಗೆ ಮಾಡ್ಕೊಳೋದನ್ನು ಕಲ್ತ್ಕೊಳ್ಳಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ರೋಗಗಳು ನಮಗೆ ಗೊತ್ತಿಲ್ಲದಲೇ ನಮ್ಮ ಅಡಿಕೆ ಮರಗಳಿಗೆ ಬರ್ತಾ ಇದ್ದಾವೆ.
ನಾವು ಅವೆಲ್ಲದಕ್ಕೂ ರೆಡಿಯಾಗಿರಬೇಕು. ಸಾವಯವ ಕೃಷಿಯನ್ನು ಹೆಚ್ಚಾಗಿ ಮಾಡಿ, ಜೀವಾಮೃತವನ್ನು ಮಾಡಿ, ಝೀರೋ ಕಲ್ಟಿವೇಷನನ್ನು ಮಾಡಿ, ಈ ರೀತಿ ನೀವೆಲ್ಲ ಕೃಷಿಯಲ್ಲಿ ತೊಡಗಿಸ್ಕೊಂಡಾಗ ಖಂಡಿತವಾಗಿಯೂ ಅಡಿಕೆಯಲ್ಲಿ ಉತ್ತಮವಾದ ಲಾಭ ಮಾಡೋದಕ್ಕೆ ಭವಿಷ್ಯದಲ್ಲಿ ನಿಮಗೆ ದಾರಿಯಾಗುತ್ತೆ. ಇಲ್ಲ ನಾನು ವರ್ಷ ಮಾಡ್ತಿದ್ನಲ್ಲ ಅದೇ ರೀತಿ ಮಾಡ್ತೀನಿ ಅಂದರೆ ನಿಮಗೆ ಗೊತ್ತಿಲ್ಲದೇನೆ 50,000 ಲಕ್ಷ ಲಾಸ್ ಆಗ್ತಾ ಇರುತ್ತೆ. ಕೆಲವೊಮ್ಮೆ 2 ಲಕ್ಷನೂ ಲಾಸ್ ಆಗ್ಬೋದು. ನೋಡಿ, ರೈತ ಆದವನು ಇವತ್ತು ಒಂದು ಕೃಷಿಯನ್ನು ಕೂಡ ವ್ಯಾವಹಾರಿಕವಾಗಿ ಮಾಡಬೇಕು. ನಾವು ಇದನ್ನು ಬಿಸ್ನೆಸ್ ಥರ ನಾವು ಮಾಡಲಿಲ್ಲ ಅಂದಾಗ ನಷ್ಟಕ್ಕೆ ಈಡಾಗ್ತೀವಿ. ಸುಮ್ಮನೆ ಬ್ಲೈಂಡಾಗಿ ನೀರು ಬಿಟ್ಟೆ, ಗೊಬ್ಬರ ಹಾಕಿದೆ, ಏನೋ ಮಾಡಿದೆ, ಏನೋ ಬಿಟ್ಟೆ, ನನಗೆ ಫಸಲು ಬಂತು, ನಾನು ಕೊಯ್ಕೊಂಡೆ, ದುಡ್ಡು ಬಂತು ಅಂತ ಹೋದರೆ ಕೊನೆಗೆ ರಿಸಲ್ಟು ನಿನಗೆ ನಷ್ಟವನ್ನು ತೋರಿಸುತ್ತೆ. ನೀನು ಮಾಡಿರ್ತಕ್ಕಂಥ ಕೂಲಿ, ನಿಮ್ಮ ಫ್ಯಾಮಿಲಿ ಮಾಡಿರ್ತಕ್ಕಂಥ ಶ್ರಮ, ಅದಕ್ಕೆ ನೀರು, ಅದಕ್ಕೆ ಖರ್ಚು ವೆಚ್ಚ ಎಲ್ಲ ಲೆಕ್ಕ ಹಾಕಿ ಕೊನೆಗೆ ಕುಂತಾಗ ನಿನಗೆ ಉಳಿತಕ್ಕಂಥದ್ದು ನೀನು ಮಾಡಿರ್ತಕ್ಕಂಥ ಕೂಲಿನೂ ಸಮೇತ ಬಂದಿರೋದಿಲ್ಲ ಒಂದೊಂದು ಟೈಮಲ್ಲಿ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ವ್ಯಾವಹಾರಿಕವಾಗಿ ಲೆಕ್ಕಾಚಾರ ಹಾಕ್ಕೊಂಡು ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಗೊಬ್ಬರ, ಸಮಯಕ್ಕೆ ಸರಿಯಾಗಿ ಔಷಧಿ, ಸಮಯಕ್ಕೆ ಸರಿಯಾಗಿ ನೀರು, ಅದೇ ರೀತಿ ಸುಣ್ಣ ಹೊಡಿತಕ್ಕಂಥದ್ದು ಬೇಸಿಗೆಯಲ್ಲಿ ಸುಣ್ಣವನ್ನು ಯಾಕೆ ಹೊಡಿಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಈ ಎಲ್ಲ ವಿಚಾರಗಳನ್ನು ಫಾಲೋ ಮಾಡಿ ಉತ್ತಮವನ್ನು ಬೆಳೆ ತೆಗೆದುಬಿಟ್ಟು ಯಶಸ್ವಿಯಾಗಿ ರೈತರು ಹೆಚ್ಚು ಲಾಭ ಮಾಡಬೇಕು ಅನ್ನೋದಷ್ಟೇ ನನ್ನ ಆಶಯ ಆಗಿರುತ್ತೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಹರೇ ಕೃಷ್ಣ.